ಗಲಾಟೆ ಮಾಡಂಗಿಲ್ಲ. ಯಾಕಂದ್ರೆ ಈ ವಿಷಯ ತಿಳ್ಕೊರೆ ನಮಗ್ ಗುರುಗಳು ಕೂಡ ನೀರಾವರಿ ಯಾಕೆ 60 ವರ್ಷ ಆಗಿತ್ತು ಅನ್ನೋದು ಕನ್ಫ್ಯೂಸ್ ಆಗೋದು, ಟೆನ್ಷನ್ ಆಗತೈತೆ. ಈ ಭಾಗದ ಈ ನಮ್ಮ ನಿಖಿಲ್ ಕತ್ತಿಯವರು, ಉಮೇಶ್ ಕತ್ತಿಯವರು ಅವರ 5 ಸಲ ಶಾಸಕರಾದ್ರು, ಮಂತ್ರಿಗಳಾದ್ರು, ನೀರಾವರಿ ಮಂತ್ರಿಗಳಾದ್ರು, ಮತ್ತು MLA ಯಾಕೆ ನೀರಾವರಿ ಆಗಿಲ್ಲ ಅನ್ನೋದ ನಮಗೆ ದಿಕ್ಕ ತಿಳಿವಾತಾಗೈತೆ. ಸುಮಾರು ಇದೇ ರಮೇಶ್ ಕತ್ತಿ ಸಾಹೇಬ್ರು ಬಂದಿರೋ ಅವ್ರ ಮುಂದೆ ಬೇಯಬಾರ್ದು ಬಿಟ್ಟು ನಾವು, ಯಾಕಂದ್ರೆ ನಾವು ಇಲ್ಲಿ ಬಂದಾಗ ಗೌರವಿಸ್ಬೇಕಂತೇಳಿ ಗೌರವ ಕೊಟ್ಟದು. ಈ ಭಾಗದ ಶಾಸಕರು ಇಲ್ಲಿವರೆಗೆ ದೊಡ್ಡ ಅನ್ಯಾಯ ಮಾಡ್ಯಾರ ನಿಮ್ಮ ಮೇಲೆ. ಈಗ 60 ವರ್ಷದಿಂದ ನಿಮ್ದು ನೀರಾವರಿ ಆಗಿದ್ದಪ್ಪ ಅಂದ್ರೆ ನೀವೆಲ್ಲರೂ ಕೂಡ ಆರ್ಥಿಕವಾಗಿ ಪ್ರಬಲ ಆಗ್ತೀರಿ. ನೀವು ಕಬ್ಬು ಬೆಳಿತೀರಿ, ಎಲ್ಲಾ ಬೆಳೆಗಳನ್ನು ಬೆಳೆಯಕ್ ಸಾಧ್ಯ. ನಮ್ಮ ಮೊನ್ನೆ ಅಮ್ಮನಿಗೆ ಹೋಗಿನ್ರಿ AC ಸಾಹೇಬ್ರ, ಅಮ್ಮನಿಗೆ ಹೋದ್ರ ಕುಡಿಯಾಕ ನೀರಿಲ್ಲ. ಏನಿದೆ ಅಲ್ಲ, ಅದೇನ್ ನೀರಾವರಿ ಡಿಪಾರ್ಟ್ಮೆಂಟ್ ದವ್ರು ಏನ್ ಮಾಡಿದ್ರಿ? 60 ವರ್ಷ ಸಾಹಸ ಏನ ತಾವ್ ಯಾವ ರೀತಿ ಪ್ರೊಜೆಕ್ಟ್ ಮಾಡಿರೋ, ನೀರಾವರಿ ಒಂದು ಬಂದು ಬಿದ್ದಿಲ್ಲ ಯಾಕ ಏನೂ ಗೊತ್ತಿಲ್ಲ ನಮಗಿದ. ಎಳಿಯಾಗಿ ಯಾರು ಜವಾಬ್ದಾರಿ ಇದ್ರಿ, ಒಬ್ಬರ ಅಧಿಕಾರಿ ಪ್ರೊಜೆಕ್ಟ್ ಬದಲ ಗಂಭೀರವಾಗಿ ಹೇಳ್ತಕ್ಕಂಥದ್ದು ಆಗ್ಬೇಕು. ಅವ್ರು ಮೊದಲು ಹೇಳ, ಆಮೇಲೆ ಎಲ್ಲಿ ತಪ್ಪತಿ, ಯಾಕೆ ಮಾಡಿಲ್ಲ, ಏನ್ ಅದನ್ನೆಲ್ಲ ಕೂಡ ಕೇಳೋಣ. ಶಾಂತ ಇರ್ತೀರಿ, ಯಾರು ಮಾತಾಡಂಗಿಲ್ಲ. ಈ ಕಡೆ ಬಲ್ಲ ನಾನು